ಮಾನ್ಯ ಮುಖ್ಯ ಅಭಿಯಂತರರು ಜಲಮಂಡಳಿ ಚಾಮರಾಜಪೇಟೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ 138ರ ಛಲವಾದಿಪಾಳ್ಯ ವ್ಯಾಪ್ತಿಯಲ್ಲಿ ಸಿದ್ಧಾರ್ಥ್ ನಗರದಲ್ಲಿ ಒಳಚರಂಡಿ ಕಟ್ಟಿಕೊಂಡು ಸ್ಥಳೀಯರು ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಈ ಸಂಬಂಧ ಜಲಮಂಡಳಿಯ ವಿವಿಪುರಂ ಸರ್ವಿಸ್ ಸ್ಟೇಷನ್ ವಿಭಾಗದ ಇಂಜಿನಿಯರ್ಗಳಿಗೆ ಸಾಕಷ್ಟು ದೂರು ನೀಡಿದರೂ ಅವರು ಯಾವುದೇ ಕ್ರಮ ಕೈಗೊಳ್ಳುವ ಲಕ್ಷಣಗಳು ಕಾಣುತ್ತಿಲ್ಲ. ಮೇನ್ ಹೋಲ್ನಿಂದ ಬರುವ ಕೊಳಕು ನೀರಿನ ವಾಸನೆಯಿಂದ ಜನ ಸಂಕಟ ಅನುಭವಿಸುತ್ತಿದ್ದಾರೆ. ಇನ್ನಾದರೂ ಕ್ರಮ ಕೈಗೊಳ್ಳಬೇಕೆಂದು ಕೋರುತ್ತೇವೆ. ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸ್ಥಳೀಯ ನಿವಾಸಿಗಳು, ಒಳಚರಂಡಿ ವ್ಯವಸ್ಥೆ ಹದಗೆಟ್ಟಿದೆ. ಸ್ಥಳದಲ್ಲಿ ನಡೆದುಕೊಂಡು ಹೋದರೆ ದುರ್ವಾಸನೆಯಿಂದ ಜನ ಮೂಗು ಮುಚ್ಚಿಕೊಂಡು ಓಡಾಡಬೇಕಾಗಿದೆ. ಮಾಧ್ಯಮ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ. ಜಲಮಂಡಳಿಯ ಮುಖ್ಯ ಅಭಿಯಂತರು ನಮಗೆ ದಯವಿಟ್ಟು ಹೊಸ ಪೈಪ್ಲೈನ್ ಹಾಕಿಕೊಡಬೇಕೆಂದು ಕೇಳಿಕೊಂಡಿದ್ದಾರೆ. ನನ್ನ ಹೆಸರು ಉಷಾ. ನಾನು ಛಲವಾದಿಪಾಳ್ಯ ಫಸ್ಟ್ ಕ್ರಾಸಲ್ಲಿ ಇದ್ದೀನಿ. ಇಲ್ಲಿ ಬಾತ್ರೂಮ್ ಎಲ್ಲ ತುಂಬಿಬಿಟ್ಟಿದೆ. ಸೊ ತುಂಬಿದ್ರೆ ನಾವು ಎಲ್ಲಿ ಹೋಗೋದು ಬಾತ್ರೂಮ್ಗೆ? ಪಬ್ಲಿಕ್ ಟಾಯ್ಲೆಟ್ಗೆ ಹೋಗ್ತೀವಿ. ಅಲ್ಲೋದ್ರೆ ಒಬ್ಬರಿಗೆ 10 ರೂಪಾಯಿ ಅಂದರೆ ಮನೇಲಿ 6 ಜನ ಇದ್ದೀವಿ. 6 ಜನ ಅಂದರೆ ಒಂದು ದಿನಕ್ಕೇ ನಮ್ಗೆ 120 ರೂಪಾಯಿ ಆಗುತ್ತೆ, ಇಲ್ಲಾಂದರೆ 150 ರೂಪಾಯಿ ಆಗುತ್ತೆ. ನಾವು ಒಂದು ದಿನಕ್ಕೆ ಅಲ್ಲೇ ಕೊಟ್ಟರೆ ಮತ್ತು ಎಲ್ಲಿಂದ ನಾವು ಕಸನ ಡೈಲಿ ಹೋಗ್ಬೇಕಾದ್ರೆ ಹೆಂಗೆ ಹೋಗೋದು? ಇಲ್ಲಿ ಬಂದು ಕ್ಲೀನ್ ಮಾಡ್ತೀನಿ ಅಂದರೂ ಇನ್ನೂ ಬಂದು ಕ್ಲೀನೇ ಮಾಡಲಿಲ್ಲ. ಎಲ್ಲ ಹಿಂಗಿದ್ರೆ ನಮ್ಮ ಮಕ್ಕಳೆಲ್ಲ ಇದ್ದಾರೆ ಮನೇಲಿ, ಅವ್ರಿಗೂ ಆಗುತ್ತೆ. ದೊಡ್ಡವರು ಇದ್ದಾರೆ, ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಏನು ಮಾಡೋದು? ಹಿಂಗೆಲ್ಲ ಇದ್ದರೆ ಯಾರೋ ಬಂದು ಕ್ಲೀನ್ ಮಾಡ್ತಾನೆ ಇಲ್ಲ. ಹಿಂಗೆಲ್ಲ ತುಂಬಿಬಿಟ್ಟಿದೆ. ಛಲವಾದಿಪಾಳ್ಯ ಫಸ್ಟ್ ಕ್ರಾಸ್ ನಿವಾಸಿಗಳು ನಾವು ಒಂದು ವರ್ಷದಿಂದ ಈ ಚಾಂಬರ್ ಬ್ಲಾಕ್ ಆಗಿ ನೀರೆಲ್ಲ ಬೀದಿಯಲ್ಲಿ ಹರಿತಾ ಇದೆ. ಗೋರಿಪಾಳ್ಯ ಆಫೀಸ್ BWS ಕಂಪ್ಲೇಂಟ್ ಕೊಟ್ಟರು ಅವ್ರು ಬರ್ತಾರೆ, ಸುಮ್ಮನೆ ಒಂದು ದಿವಸ ಮಾಡ್ತಾರೆ, ಮತ್ತೆ ಅದೇ ಸಮಸ್ಯೆ. ಅವರು JE ಹತ್ರ ಕಂಪ್ಲೇಂಟ್ ಕೊಟ್ಟರು, ಏನು ಕ್ರಮ ತಗೊಳ್ತಾ ಇಲ್ಲ. ಲಕ್ಷ್ಮೀನಾರಾಯಣ ಗೌಡ ಅಂತ ಅವ್ರ ಹೆಸರು. ಅವ್ರ ಹತ್ರ ನಾವು ವಾಟ್ಸಪ್ ಕಳಿಸಿದ್ವಿ, ಫೋನಲ್ಲಿ ಮಾತಾಡಿದ್ವಿ, ಹೋಗಿ ಖುದ್ದಾಗಿ ಅವ್ರ ಹತ್ರ ಆಫೀಸ್ಗೆ ಹೋಗಿ ಹೇಳಿ ಬಂದಿದ್ದೀವಿ. ಆಮೇಲೆ ಇವರು ಹುಸೇನ್ ಸಾಹೇಬರು ಇದ್ದಾರಲ್ಲ ವಿವಿಪುರಮಲ್ಲಿ, ಅವ್ರ ಹತ್ರ ಅವ್ರ ಆಫೀಸ್ಗೆ ಲೆಟ್ರ್ ಕೊಟ್ಟಿದ್ದೀವಿ. ಲೆಟ್ರ್ ಕೊಟ್ಟು 6 ತಿಂಗಳಾಯಿತು. ಮತ್ತು ಈ MLA ಸಾಹೇಬರು PA ಅಯ್ಯೂಬ್ ಅವ್ರನ್ನ 4 ಸಾರಿಗೆ ಭೇಟಿಯಾಗಿದ್ದೀವಿ. ಅವರು ನಮಗೆ ಅವಾರ್ಡ್ ಆಗಿದೆ ಅಂತ ಹೇಳಿದ್ರು, ಅದು ಏನು ಆಗಿಲ್ಲ. ಇನ್ನು ವೆಯ್ಟ್ ಮಾಡಿ ಅಂತಾರೆ. ಈಗ ನೀರು ಎಲ್ಲ ಹರಿತಾ ಇದೆ. ನಮ್ಮ ಮನೆಯಲ್ಲಿ ಕುಂತ್ಕೊಂಡು ಊಟ ಮಾಡೋಕ್ಕಾಗಲ್ಲ, ತುಂಬ ಸ್ಮೆಲ್ ಬರ್ತಾಯಿದೆ. ಮಕ್ಕಳು ಓಡಾಡೋಕ್ಕಾಗಲ್ಲ, ವಯಸ್ಸಾದವರು, ಆಮೇಲೆ ದೊಡ್ಡವರು, ನಮ್ಮಂಥವ್ರು ಇದ್ದರೆ ಯಾರು ನೆಂಟರು ಯಾರು ಬರಲ್ಲ ನಮ್ಮನೆ ಬೀದಿಗೆ. ಯಾಕೆಂದರೆ ಬೀದಿನಲ್ಲಿ ಚಾಂಬರ್ ನೀರು ಹರಿತಾ ಇದ್ದರೆ ಯಾರು ಬರ್ತಾರೆ? ಊಟ ಮಾಡೋಕ್ಕಾಗ್ತಾಯಿಲ್ಲ. ಇವರು MLA ಸಾಹೇಬರು ಅಯ್ಯೂಬ್ ಅವರಿಗೆ ಹೋಗಿ ಪರ್ಸ್ನಲಾಗಿ ಹೇಳಿದ್ರು, ಅವ್ರು ಏನೋ ಹೇಳ್ತಾರೆ ಅಂತ ಹೇಳಿದ್ರು. ನಮ್ಮ ಮುಖಾಂತರ ಅವರು ಅಲ್ಲಿಂದ ಸುಮ್ಮನೆ ಫೋನ್ ಮಾಡ್ತೀನಿ ಅಂತ ಲಕ್ಷ್ಮೀನಾರಾಯಣ ಫೋನ್ ಮಾಡಿದ್ರು. ಅವ್ರು ಬರ್ತೀನಿ ಅಂತ ಹೇಳಿದ್ರು, ಬಂದೇ ಇಲ್ಲ. ಲಕ್ಷ್ಮೀನಾರಾಯಣ ಗೌಡ ಟೋಟಲಿ ವೇಸ್ಟು. ನಾವು ಎಷ್ಟು ಸಾರಿ ಹೇಳಿದ್ರು ಅವರು ಈ ಕಿವಿಗೆ ತಗೊಂಡು ಆ ಕಿವಿಗೆ ಬಿಡ್ತಾರೆ. ಆಮೇಲೆ ಇವರು ಲಾರಿನವರು ಇಲ್ಲಿ ಬರ್ತೀವಿ ಅಂತ ಹೇಳ್ತಾರೆ, ಬರೋದೇ ಇಲ್ಲ. ನಮಗೆ ಈ ಥರ ಪರಿಸ್ಥಿತಿ ಇದೆ. ಇದನ್ನು ಯಾರು ಇದು ಮಾಡಬೇಕು?